ಏನು ಓದಿಲ್ಲ ಏನಿಲ್ಲ. ಈ ಲೋಕಲ್ ಹುಡುಗದು ಕಾರ್ ನೋಡಿ ಜನರೇ. ಲೋಕಲ್ ಅಂದರೆ ನಮ್ಮ ಮುಲ್ಬಾಲ್ ತಾಲೂಕು, ಕೋಲಾರ ಜಿಲ್ಲೆ. ಓದಿಲ್ಲ, 7ನೇ ಕ್ಲಾಸ್ ಫೈಲು ನೋಡಿ. ಇವತ್ತು ದೇವ್ರು ಕೊಡ್ದಂಗೆ ಏನೋ ನನ್ನ ದುಡಿಮೇಲೆ ನಾನು ದುಡ್ಕೊಂಡು ನಾನು ಸಂಪಾದನೆ ಮಾಡಿರೋದು. ಎಲ್ಲರೂ ಏನೋ ಎಲ್ಲ ಬೇರೆ ಕಡೆ ಎಲ್ಲೋ ಬಾಡಿಗೆ ತಗೊಂಬಂದು ಏನೋ ಎತ್ತುಗಳೆಲ್ಲ ಮರೀನ್ ಮಾಡಿದ್ದಾರೆ ಅಂತ ಏನೋ ನಮ್ಮ ಮೇಲೆ ಒಂಚೂರು ಊರಾಗ ವನಿಕ್ರಿಯಾಗ ಏನೋ ಹೇಳ್ಕೊಂಡಿದ್ದಾರೆ. ಆ ದುಡ್ಡಿಗೂ ಹಾಕ್ತೀನಿ ಎಲ್ಲ ನೋಡಿ. ಸುಮ್ಮನೆ ಬೇರೆಯವರೆಲ್ಲ ಎತ್ತುಗಳು ಲಕ್ಷಾಂತರ ರೂಪಾಯಿ ಹಾಕಿರ್ತಾರೆ ಬಂಡವಾಳಗಳು, ಅವರೆಲ್ಲ ಕೊಡಲ್ಲ, ಯಾರೂ ಕೊಡಲ್ಲ ನಿಮ್ಗೆ. ಸುಮ್ಮನೆ ನಾವು ಹೇಳ್ಕೊಂಡು ಬದುಕೋಕ್ಕಾಗಲ್ಲ. ನನಗೆ ಇನ್ನೊಬ್ಬರು ಹಿಡ್ಕೊಂಬಂದು ಮರೇನು ಮಾಡೋ ಅವಕಾಶ ನನಗಿಲ್ಲ. ನಂದೇನಿದ್ರು ನಾನು ಹುಟ್ಟಿರೋದು LG ಗೋಪಾಲಪ್ಪವ್ರ ಮಗ. ನಾವು ಹುಟ್ಟಿರೋದು ಅವ್ರ ಹೊಟ್ಟೆ ಇದು ಅವ್ರು ಇದು ಮಾಡಿರೋದು. ನಾವು ಇವತ್ತು ಇಷ್ಟು ಮಾತ್ರ ಇದ್ದೀವಿ. ಅವ್ರು ನಮ್ಮ ಅಪ್ಪನೇನು ದೊಡ್ಡ ಸಹಕಾರನೇನಲ್ಲ. ಇವತ್ತು ನಾವು 3 ಜನ ಹುಟ್ಟಿದ್ದೀವಿ. ಏನು ನಮ್ಮ ಸಂಪಾದನೆ ನಾವು ಬದುಕ್ತಾ ಇದ್ದೀವಿ. ಯಾರೋ ಹೊಟ್ಟೆ ಹೊಡೆದು ಏನು ಯಾರ್ದು ಏನು ಇದು ಮಾಡಿಕೊಂಡು ಹಾಳು ಮಾಡಿ ಯಾರನ್ನೇನು ನಾವೇನು ದುಡ್ಕೊಂಡೇನು ಸಂಪಾದನೆ ಮಾಡಿಲ್ಲ. ಇವತ್ತು ನಿಯತ್ತಾಗೆ ಕೆಲಸ ಮಾಡ್ತಾಯಿದ್ವಿ 3 ಜನನೂ ಅಷ್ಟೇ. ಯಾರು ಅಷ್ಟೇ, ನಮ್ಮ ತಮ್ಮನಾಗಲಿ, ನಮ್ಮ ಅಣ್ಣನಾಗಲಿ, ನಾನಾಗಲಿ, ಯಾರು ನನ್ನ ಕಷ್ಟನಲ್ಲಿ ನಾವು ಬದುಕ್ತಾ ಇದ್ದೀವಿ. ಈಗ ಅನ್ಕೊಂಡವರು ಎಷ್ಟೋ ಅನ್ಕೊತಾರೆ. ಊರಾಗ ವನಕೆರೆಯಲ್ಲಿ ನಮ್ಮದೊಂದು ಊರದು. ಆ ಊರಾಗ ನಾವು ಮಾಡ್ತಾ ಇರೋ ಕೆಲಸಕ್ಕೆ ಇವತ್ತು ನಾವು ಅಂದ್ಕೊಂಡಿರೋದು, ನಮ್ಮಪ್ಪ ನಮ್ಮನ್ನು ಎತ್ತುಗಳು ಓಡಿಸಿ ಬಂಡಿ ಓಡಿಸಿ ಸಂಪಾದನೆ ಇಲ್ಲ. ಆ ಅಕ್ಕಿ ತಗೊಂಬಂದು ಹಾಕಿದ್ರೆ ನಮ್ಮ ಜೀವನ, ಇಲ್ಲ ಅಂದರೆ ಇಲ್ಲ. ಇವಾಗ ಅಷ್ಟೇ, ನಾವು ಇಲ್ಲಿ ಬಂದ್ರೂ ಅಷ್ಟೇ, ನಮ್ಮನ್ನ ಆಗಲಿ, ನಮ್ಮ ತಮ್ಮ ಆಗಲಿ, ನಾನಾಗಲಿ, ಯಾರು ಹೊಟ್ಟೆನೂ ಇದು ಬ್ಲ್ಯಾಕ್ ಮೇಲ್ ಮಾಡಿ ಅದು ಇದು ಯಾವುದಿಲ್ಲ. ನಮ್ಮ ಸಂಪಾದನೆ ನಾವು ಓನಾಗಿ ನಾವು ಕಷ್ಟ ಬಿದ್ದು ನಾವು ದುಡ್ದಿರೋದು ನಾವು ಹಾಕ್ಕೊಂಡು ಮಾಡಿಕೊಂಡು ನಮ್ಮ ಜೀವನ ನಾವು ಮಾಡ್ಕೊತಾ ಇದ್ದೀವಿ. ಕೆಲವ್ರು ಏನು ಅನ್ಕೊತಾರೆ, ದುರಂಕಾರ ಅದು ಇದು ಅಂತಾರೆ. ಇವಾಗ ಆಯಿತು, ಅದೇ ಹಬ್ಬ ಓರಿಗಳು ಅಂತ ಹೇಳಿದಾರಲ್ಲ ಹೊನಕೆರೆಯಲ್ಲಿ, ಅದೇ ಹಬ್ಬ ಓರಿಗಳು ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಎಷ್ಟು ಜನ ತಗೊಂಬಂದು ಮಾಡ್ತಾರೋ ನಾನು ನೋಡ್ತೀನಿ. ಬಾಡಿಗೆ ಸಿಗ್ತಾವಂತ ಹೇಳಿದಾರಲ್ಲ, ಅದೇ ಬಾಡಿಗೆಗೆ ತಗೊಂಬಂದು ಮಾಡೋರು. ನಾನು ಇಲ್ಲ ಅಂತ ಹೇಳಲ್ಲ. ನೋಡೋಣ, ಸಂತೋಷ. ಏನೋ ನನ್ನ ಖುಷಿಯಾಗಿ ನಾನು ಏನಂದರೆ ನಮ್ಮಪ್ಪ ಅವತ್ತು ಆ ಎತ್ತುಗಳಿಂದ ನಮ್ಮನ್ನು ಬದುಕಿಸಿ ಇದು ಏನೋ ನಮ್ಮನ್ನು ಜೀವನ ಮಾಡಿದ್ದಾನೆ ನಮ್ಮಪ್ಪನು. ಇವಾಗ ನಾನು ಅದೇ ಇದನ್ನ ಹಿಡ್ಕೊಂಡು ಏನೋ ನಮ್ಗೆ ಆಗೋದಷ್ಟಕ್ಕೆ ನಮ್ಗೆ ದುಡ್ಡಕ್ಕೆ ನನ್ನ ದುಡ್ಡಕ್ಕೆ ಎಷ್ಟು ಆಗ್ತದೋ ಅಷ್ಟಕ್ಕೆ ನಾನು ಮಾಡ್ತಾಯಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ನಾನು ಒಬ್ಬನ ಹತ್ರ ಹೋಗಿ ನೀನು ಎತ್ತು ಕೊಡಪ್ಪ, ನಾನು ಮದುವೆ ಮಾಡ್ಕೊಂಬರ್ತೀನಿ ಹಂಗಿಂತೇನಿಲ್ಲ. ಮೈಸೂರಿನಿಂದ ಬಂದಿರೋದು ಫ್ರೆಂಡ್ಸ್, ಅದು ಎತ್ತುಗಳು ನಾನು ತೆಗ್ದಿರೋದು. ಬೇಕಾದ್ರೆ ಅದು ಬುಕ್ಕ ಜಾತ್ರೆನಲ್ಲಿ ಕೇಳ್ಕೊಳ್ಳಿ ಯಾರು. ನನ್ನ ಮುಲ್ಬಾಲ್ ತಾಲೂಕು ಅಂದರೆ ನಾನು ಆಂಧ್ರ ಅವರು ಅನ್ಕೊಂಬಿಟ್ಟಿದ್ದಾರೆ. ಇಲ್ಲ, ನಂದು ಕರ್ನಾಟಕನೇ, ಮುಲ್ಬಾಲ್ ತಾಲೂಕು ನಂದು ಏನು ಆಂಧ್ರ ಏನಿಲ್ಲ, ನಂದೇನಿಲ್ಲ. ಬೇಕಾದ್ರೆ ನಿಚ್ಚ ಇದು ಮಾಡ್ಕೋಬೋದು. ಸುಮ್ಮನೆ ಅದು ಅಲ್ಲಿ ಸಿಗ್ತವೆ ಇಲ್ಲಿ ಸಿಗ್ತವೆ, ಹಬ್ಬವರೆಗಿಲು ಬಿಟ್ಟರೆ ಹೋಗ್ತವೆ. ಯಾಕೆ ಇವೆಲ್ಲ ಬೇಕಾ ಜನಕ್ಕೆ? ನಾನೇನು ತಗೊಂಬಂದಿದ್ದೀನ? ಯಾರಾದರೂ ಆಯಿತು ಹೇಳಿದಾರಲ್ಲ, ನೆಕ್ಸ್ಟು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಎಷ್ಟು ಜೊತೆ ತಗೊಂಬಂದು ಮರೀನ್ ಮಾಡ್ತಾರೋ ಮಾಡಲಿ. 1.5 ಲಕ್ಷ ಖರ್ಚು ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ಈ ಸಲ. ಅಷ್ಟೊಂದು ಖರ್ಚು ಮಾಡಿ ದುಡ್ಡು ಇದು ಮಾಡಿದ್ರೂ ಇನ್ನೊಂದು, ನಾನು ಎತ್ತುಗಳವ್ರು ಸನ್ಮಾನ ಮಾಡ್ತಾರೆ ಎಲ್ಲರೂ. ನಾನು ಅದನ್ನು ಬಿಟ್ಟು ನಮ್ಮೂರವರು ಚೆನ್ನಾಗಿ ಇದು ಇರಲಿ ಅಂತ ನಾನು ಸನ್ಮಾನ ಮಾಡಿದ್ದೀನಿ ಎಲ್ರಿಗೂ. ಅಷ್ಟು ಮಾಡಿದ್ರೂ ಜನಕ್ಕೆ ಇದಿಲ್ಲ. ತಮ್ಮತಿನಿಂದ ಹಿಡಿದು ಎಲ್ಲ ನಂದೇ ದುಡ್ಡು ಖರ್ಚು. ಒಂದು ಸಂಕ್ರಾಂತಿ ಹಬ್ಬ ಅಂದರೆ ಊರವರೆಲ್ಲ ಸೇರಿ ಮಾಡ್ತಾರೆ. ಆದ್ರೂ ನನ್ನ ಖರ್ಚಿನಲ್ಲಿ ನನ್ನ ದುಡ್ಡಾಗ ನಾನು ಮಾಡ್ತಾಯಿದ್ರೆ ಅವ್ನು ಬಿಲ್ಡಪ್ಗಳು ಒಂದು ಇದು ಹಂಗೆ ಹಿಂಗೆ ಮಾತಾಡೋರು ಏನೇನೋ ಮಾತಾಡ್ಕೊತಾರೆ. ನನಗೆ ಅದೆಲ್ಲ ಬೇಕಾಗಿಲ್ಲ. ಏನೇನು ಅನ್ಕೊಂಡ್ಲಿ. ನಮ್ಮಪ್ಪ ಅವತ್ತು ಆ ಎತ್ತುಗಳಿಂದ ನಮ್ಮನ್ನು ಅದು ಓಡಿಸಿ ಬಂಡಿ ಓಡಿಸಿ ಅವ್ರ ಇವರು ಕಾಂಪಿಟೇಟರ್ಗೆ ಹಾಕಿ ಇದು ಜೋಳ ರಾಗಿ ಇದೆಲ್ಲ ಓಡಿಸ್ರೇ ನಮ್ಗೆ ಜೀವನ. ನಮ್ಗೆ ಅಷ್ಟೊಂದು ಅಕ್ಕಿ ಬರ್ತಾಯಿತ್ತು, ನಮ್ಮ ಅಪ್ಪನ ಎತ್ಕೊಂಬಂದು ಆಗ್ತಾಯಿದ್ನು. ಏನೋ ಒಂದು ಊರಿಗೆ ಹೋಗಿ ಒಂದು ಇದು ಅಂದರೆ ಇವಾಗ ನಮ್ಮ ಅಪ್ಪನ ನಮ್ಮನ್ನು ಇಷ್ಟು ಮಾತ್ರ ಬೆಳೆಸಿದ್ದಾನೆ, ನಮ್ಗೆ ಅದೇ ಸಾಕು. ನಮ್ಮ ಅಪ್ಪನ ಇವತ್ತು ಕಿಂಗೆ ವನಕೆರೆನಲ್ಲಿ ಮಾತ್ರ ಯಾರು ಇದೆ ನಾನಿಲ್ಲ. ನಮ್ಮ ಅಪ್ಪನ ಮಾತ್ರ ಇವತ್ತು ಕಿಂಗಾಗೆ ಬದುಕಿಸ್ತೀನಿ. ಬದುಕೋ ಏನು ಯಾರೇನು ಹಿಂಗಣ ಅನ್ಕೊಳ್ಳಿ ಬಿಡು. ನಿಮ್ಮ ಮಗ ಅಲ್ಲಿ ತಗೊಂಬಂದು ಹಿಂಗೆ ತಗೊಂಬಂದು ಅದೇ ನೀವು ತಗೊಂಬಂದು ಹಾಕ್ರಪ್ಪ ನೋಡೋಣ ಈ ಸಲ. ಯಾಕೆ ಸುಮ್ಮನೆ ನೋಡೋಣ, ನೀವು ನಮ್ದು ಅಂತ ನೋಡಿಬಿಡೋಣ ಈ ಸಲ. ನೀವು ನಮ್ಮ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಸಪ್ಲಂ ಪರ್ಸಕ್ಕೆ ಬನ್ನಿ, 100 ಅಡಿ ಹಾಕ್ತೀನಿ ನಾನು ಪೆಂಡಲ್ಲು. ನೆಕ್ಸ್ಟು ಇನ್ನೊಂದು 100 ಅಡಿ ಅಲ್ಲ, ಇನ್ನೂ ಜಾಸ್ತಿ ಮಾಡ್ತೀನಿ. ವನಕೆರೆಗೆ ಈ ಸಲ 4 ಜೊತೆ ನನ್ನ ಎತ್ತುಗಳು ಬರ್ತಾವೆ ಓರಿಗಳು, ಮರೇನು ಮಾಡ್ತೀನಿ. ದೊಡ್ಡ ಆನೆ ಥರ ಇರಬೇಕು ಈ ಸಲ, ಆ ಥರ ತೆಗಿತೀನಿ, ಬಿಡಲ್ಲ. ನಮ್ಮಪ್ಪ ಕೊಟ್ಟಿರೋ ಭಿಕ್ಷಾ ನಾವು ಚೆನ್ನಾಗಿದ್ದೀವಿ ಸಾಕು. ನಮ್ಗೇನೋ ನಮ್ಮ ಅಪ್ಪ ಕೊಡ್ತಾಯಿತ್ತು, ನಮ್ಮ ಅಪ್ಪನೇನೋ ಹುಡ್ತಾ ಏನೋ ಅವ್ರ ಅಪ್ಪ ಅವರು ಏನೋ ಸಂಪಾದನೆ ಮಾಡಿ ಏನು ಕೊಟ್ಟಿಲ್ಲ. ನಮ್ಮ ಅಪ್ಪನ ಪಾಪ ಕೂಲಿ ಮಾಡಿ ದುಡ್ದು ನಮ್ಮನ್ನು ಸಾಕಿದ್ದಾನೆ, ಇಷ್ಟು ಮಾತ್ರ ಮಾಡಿದ್ದಾನೆ. ನಾವು ಅದನ್ನು ತಿಳ್ಕೊಂಡು ಏನೋ ನಮ್ಮ ಅಪ್ಪನಿಗೆ ಒಂದು ಮರ್ಯಾದೆ ಬೇಕು ಅಂತ ನಾವು ಮಾಡ್ತಾಯಿದ್ವಿ. ಈ ಬೇರೆಯವರೆಲ್ಲ ಏನನ್ನು ಅಂದ್ಕೊಂಡೋದು ಅದು ಇದು
ನಮ್ಗೆ ಅವಕಾಶ ಇಲ್ಲ. ಅಂದ್ಕೊಂಡವ್ರು ಎಷ್ಟೋ ಅಂದ್ಕೊಳ್ಳಿ ಬಿಡು, ನಮ್ಗೆ ಬೇಕಾಗಿಲ್ಲ ಸ್ವಾಮಿ. ಇದು ನೋಡಿ, ಇವತ್ತು LG ಗೋಪಾಲಪ್ಪ ಅವ್ರ ಮಗ ತಗೊಂಡಿರೋ ಕಾರು 50 ಲಕ್ಷ ಕಾರ್. ಇದು ಏನೋ ನಮ್ಮ ಏಕ್ತಸಾನ ನಮ್ಮ ಅಪ್ಪನ ಕೊಟ್ಟಿರೋ ಭಿಕ್ಷಕ್ಕೆ ನಾವು ಬದುಕ್ತಾ ಇದ್ದೀವಿ, ಸಾಕು. ನಮ್ಮ ಅಪ್ಪನ ಏನೋ ಬಿಟ್ಟಿದ್ದಾನಲ್ಲ, ನಾವೇನು ಯಾರು ಇದೇನು ಹೊಟ್ಟೆ ಒಡೆದು ನಾವೇನು ಯಾವುದೂ ಇದೇನು ಮಾಡ್ಕೊಂಡಿಲ್ಲ. ಇವತ್ತು ದೇವ್ರು ಕೊಡ್ದಂಗೆ ನೆಮ್ಮದಿಯಾಗಿದ್ದೀವಿ, ಸಾಕು. ನಮ್ಗೆ ಅಷ್ಟೇ ಸಾಕು, ಬದುಕ್ತೀವಿ.